ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ, ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ, ಯಾರಿಗೆ ಏನು ಗೈಡೆನ್ಸ್ ಕೊಡಬೇಕು ಅಂತಿದ್ದಾರೆ, ನೀವು ನಂಬಿರೋ ದೇವರು ಏನು ಗೈಡೆನ್ಸ್ ಕೊಡಬೇಕು ಅಂತ ಇದ್ದಾರೆ ನೋಡೋಣ. ಓಕೆ, ಇವತ್ತು ಫಸ್ಟ್ ಟೈಮ್ ಒರಾಕಲ್ ಕಾರ್ಡ್ ಅಂತ ಡೆಕ್ ಇದು. ಸೊ ಇದನ್ನು ಫಸ್ಟ್ ತೆಗಿಬೇಕಂತ ಅಪ್ಪಣೆ ಆಯಿತು, ಸೊ ಅದಕ್ಕೆ ತೆಗಿತಾ ಇದ್ದೀನಿ. ಓಕೆ, ಗಾಡೆಸ್ ಏಂಜಲ್ಸ್ ಬಾಬಾ, ಸಿಕ್ಸ್ ಮಂತ್ಸ್ ಫ್ರಮ್ ನೌ ಅಂತ ಬಂದಿದೆ. ಓಕೆ ಓಕೆ, ಏನಿದೆ ಇದರಲ್ಲಿ ನೋಡೋಣ. ಸೊ 6 months from now, Baba, what else? Okay, rejected. Okay, karmic friends. Okay, unbothered. ಓಕೆ, ಸೊ ಇದು ಏನು ಹೇಳ್ತಾ ಇದ್ದಾರೆ ನೋಡೋಣ ಇಲ್ಲಿ. ಸೊ ಕಾರ್ಮಿಕ್ ಫ್ರೆಂಡ್ಸ್ ಅಂತ ಬಂದಿದೆ. ಕಾಂಟ್ ಫುಲ್ಲಿ ಟ್ರಸ್ಟ್ ದೆಮ್. ಓಕೆ, ಟೆನ್ಷನ್, ಸೀಕ್ರೆಟ್ ಕಾಂಪಿಟಿಷನ್, ಕೀಪ್ ಯುವರ್ ಫ್ರೆಂಡ್ಸ್ ಕ್ಲೋಸ್ ಆ್ಯಂಡ್ ಯುವರ್ ಎನಿಮೀಸ್ ಕ್ಲೋಸರ್. ಏನು ಗೊತ್ತಾ, ಎನಿಮೀಸ್ನ ಕ್ಲೋಸರ್ ಇಟ್ಕೋಬೇಕಂತ ಇನ್ನುವೇ. ಕೀಪ್ ಯುವರ್ ಫ್ರೆಂಡ್ಸ್ ಕ್ಲೋಸ್ ಆ್ಯಂಡ್ ಯುವರ್ ಎನಿಮೀಸ್ ಕ್ಲೋಸರ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಏನೋ ನಡೀತಾ ಇದೆ ಮೋಸ್ಟ್ಲಿ ಈಗಿಂದ ಯಾವಾಗ ಸಿಗುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಏನಂದರೆ, ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾವತ್ತು ಸಿಗುತ್ತೆ ಅವತ್ತಿಂದ ಅಪ್ಲಿಕಬಲ್ ಆಗುತ್ತೆ. ಓಕೆ, ಇದು ಕ್ಯುಮ್ಯುಲೇಟಿವ್ ರೀಡಿಂಗ್ ಅಂತ, ಸಾಮೂಹಿಕ ರೀಡಿಂಗ್ ಆಗಿರೋದ್ರಿಂದ ಸೊ ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ಸ್ವೀಕರಿಸಿ. ಓಕೆನಾ. ಸೊ ಈಗ ಫ್ರಮ್ 6 months ಫ್ರಮ್ ನೌ ಅಂತ ಹೇಳ್ತಾ ಇದ್ದಾರೆ. ಸೊ ಕಾರ್ಮಿಕ್ ಫ್ರೆಂಡ್ಸ್ ಅಂತ ಯಾರಿದ್ದಾರೆ ನಿಮಗೆ, ಫ್ರೆಂಡ್ಸ್ ಅಂತ, ಸೊ ಅವ್ರೇನಂದರೆ ನಿಮ್ಮ ಸೀಕ್ರೆಟ್ಸ್ ಏನಿರುತ್ತೆ, ಅಥವಾ ನಿಮ್ಮ ಅಭಿವೃದ್ಧಿ ಏನಾಗ್ತಿದೆ ನಿಮ್ಮ ಜೀವನದಲ್ಲಿ, ಅಥವಾ ಏನು ಸಾಧನೆ ಮಾಡ್ತಾ ಇದ್ದೀರಾ, ಏನು ಸಂತೋಷ ಇದೆ, ಸೊ ಅದ್ರ ಮೇಲೆ ಕಣ್ಣಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದ್ರ ಮೇಲೆ ಕಣ್ಣಿದೆ. ಸೊ ನೀವು ಅನ್ಬಾದರ್ಡ್ ಆಗಿದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಆಗು ಹೋಗು ಏನೇನು ನಡೀತಿದೆ ನಿಮ್ಮ ಜೀವನದಲ್ಲಿ ಎಲ್ಲದನ್ನೂ ಅವರು ಲೆಕ್ಕ ಇಡ್ತಾ ಇದ್ದಾರೆ, ಎಲ್ಲ ತಿಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಎನಿಮೀಸ್ನ ಕ್ಲೋಸಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಯಾರಿಗಾದ್ರೂ ಮೇಲೆ ಅನಿಸಿದ್ರೆ, ಎನಿಮಿ ಅಂತ ನಿಮ್ಗೆ ಅನಿಸಿದ್ರೆ, ಅಂದರೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಆ ಥರ ಏನಾದ್ರು ಅನಿಸಿದ್ರೆ ಅವ್ರನ್ನ ಇನ್ನೂ ಕ್ಲೋಸ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ರಿಜೆಕ್ಟೆಡ್. ನೀವು ಮೋಸ್ಟ್ಲಿ ಒಂದು ಟೈಮಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರಿ ಅನಿಸುತ್ತೆ. ಓಕೆ, ಸೊ ಏನು ನಡೀತಿದೆ ನಿಮಗೆ ಅಂತ ಅವರಿಂದ ಗೊತ್ತಾಗುತ್ತೆ. ಸೊ ಅವ್ರನ್ನ ಕ್ಲೋಸ್ ಇಟ್ಕೊಳ್ಳಿ ಅಂತ ಇದ್ದಾರೆ. ಓಕೆ, ನೋಡೋಣ ವಾಟ್ ಎಲ್ಸ್ ಬಾಬಾ. ಓಕೆ, ಬ್ರೋಕ್ ಆ್ಯಕ್ಸ್. ನಿಮಗೆ ಯಾವುದೋ ಒಂದು ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಅಂತ ಯಾರಿದ್ರು ನಿಮ್ಮ ಜೇಬಿಗೆ ಕತ್ರಿ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಮಾಡಿದ್ದೀರಾ? ಕಟ್ ಆಫ್ ಮಾಡಿದ್ರಿ, ರಿಜೆಕ್ಟ್ ಮಾಡಿದ್ರಿ, ಕ್ಲೋಸ್ ಮಾಡಿದ್ರಿ, ಮೋಸ್ಟ್ಲಿ ಬ್ಲಾಕ್ ಮಾಡಿ ಇಟ್ಟಿದ್ದೀರಾ. ಬಟ್
ಅವ್ರಿಗಿಂತ ಖತರ್ನಾಕ್ ಇದ್ದಾರೆ ನಿಮ್ಮ ಎನಿಮೀಸ್. ಸೊ ಎನಿಮಿನ ಕ್ಲೋಸ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾರು ಫ್ರೆಂಡು? ಓಕೆ, ವಾಟ್ ಎಲ್ಸ್ ಬಾಬಾ? ಓಕೆ, ಲೀಗಲ್. ಓಕೆ, ಇದೇನು ಹೇಳ, ಇದು ಫ್ರೆಂಡ್ಸ್ ಅಂತಂದರೆ ನಿಮ್ಮ ಫ್ಯಾಮಿಲಿಯವರು ತುಂಬ ಫ್ರೆಂಡ್ಲಿಯಾಗಿ ಯಾರು ಇರ್ತಾರೆ ಅವರು ಇರ್ಬೋದು. ಓಕೆ, ಈ ಲೀಗಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಕೋರ್ಟ್, ಜಡ್ಜಸ್, ಇಮಿಗ್ರೇಷನ್, ಲಾಯರ್ಸ್ ಎಕ್ಸೆಟ್ರಾ. ಸೊ ಇಲ್ಲೇನು ಬರ್ತಾ ಇದೆ, ಸೊ ನೀವು ಫ್ರೆಂಡ್ಸ್ ಅಂತ ಯಾರನ್ನ ಇಟ್ಕೊಂಡ್ರಿ ಅವರು ನಿಮ್ಮ ಮೇಲೇ ಸೀಕ್ರೆಟ್ ಕಾಂಪಿಟಿಷನಲ್ಲಿ ಇದ್ದಾರಂತೆ. ಫುಲ್ ಟ್ರಸ್ಟ್ ಮಾಡಬೇಡಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಹುಷಾರ್ ಹುಷಾರ್ ಹುಷಾರ್. ಓಕೆ, ಓಕೆ, ಸೊ ಇಲ್ಲೇನಾಗಿದೆ, ಇನ್ನು 6 months ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೀಗಲ್ ಇಶ್ಯೂಸ್ ಏನಿದೆ ಸಾಲ್ವ್ ಆಗುತ್ತೆ, 6 months ಅಂತ ಏನೋ ಬರ್ತಾ ಇದೆ. ಸೊ ಓಕೆ, ಸೊ ಇಲ್ಲಿ ನನಗಿಲ್ಲಿ ಕಾಣ್ತಾ ಇರೋದು ಏನಂತಂದರೆ, ನಿಮಗೆ ಒಂದಷ್ಟು ಜನ ಇದ್ದಾರೆ, ನಿಮ್ಮ ಫ್ಯಾಮಿಲಿಯವರು ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಯಾರೋ ನಿಮ್ಮ ಜೊತೆ ಕಾಂಪಿಟಿಷನಲ್ಲಿ ಇದ್ದಾರೆ ಅಂತ ಹೇಳಿ ನೀವು ಅವ್ರನ್ನ ಕಟ್ ಡೌನ್ ಮಾಡಿದ್ದೀರಾ. ಓಕೆನಾ? ಕಟ್ ಡೌನ್ ಅನ್ನೋಕ್ಕಿಂತ ಲೈಕ್ ಅನ್ಬಾದರ್ಡ್, ನೀವು ಅಷ್ಟು ಅವ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಬಟ್ ಅವರೇನೆ ನಿಮ್ಮ ಎನಿಮಿ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೇ ಅವರು ಲೀಗಲ್ ಇಶ್ಯೂಸ್ ಅಂತ ಹೇಳ್ತಾ ಇರೋದು. ಓಕೆನಾ? ನಿಮ್ಮ ಎನಿಮಿ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಸ್ಪಿರಿಚುವಲ್ ಹೇಟರ್. ಇಲ್ಲೇನಾಗಿದೆ, ಹೇಟ್ಸ್ ಆನ್ ಯುವರ್ ಸ್ಪಿರಿಚುಯಾಲಿಟಿ, ಲೈಟ್, ಮ್ಯಾಜಿಕ್, ಪವರ್. ಓಕೆ, ಇಲ್ಲೇನಂದರೆ ನೀವು ಅನ್ಬಾದರ್ಡ್ ಆಗಿದ್ದೀರಾ, ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಎನಿಮಿ ಜೊತೆ ಸೇರಿ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ದೇವ್ರ ಮೇಲೆ ನಿಮ್ಮ ನಂಬಿಕೆ ಏನಿದೆ ಅಥವಾ ನಿಮ್ಮ ಸ್ಪಿರಿಚುಯಾಲಿಟಿ ಬಗ್ಗೆ ನೋಡಿನೇ ನಿಮ್ಮನ್ನು ನೋಡಿನೇ ಅವ್ರಿಗೆ ಒಂದು ರೀತಿ ಕೋಪ. ಹೇಟರ್ಸ್, ಸ್ಪಿರಿಚುವಲ್ ಹೇಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡು, ಫ್ರೆಂಡ್ ಅಂತ ಅನ್ನೋರು ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ಹೊರಗಿನವ್ರು ಇರ್ಬೋದು. ನೀವು ಫ್ರೆಂಡ್ಸ್ ಅಂತ ಯಾರನ್ನ ನಂಬಿ ಹತ್ತಿರ ಇಟ್ಕೊಂಡ್ರಿ, ಅವರೇ ನಿಮ್ಮ ಜೊತೆ ಕಾಂಪಿಟಿಷನಲ್ಲಿ ಇದ್ದಾರೆ, ಸೀಕ್ರೆಟ್ ಕಾಂಪಿಟಿಷನ್. ಡೋಂಟ್ ಟ್ರಸ್ಟ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ವಿಪರೀತ ನಂಬಕ್ಕೆ ಹೋಗಬೇಡಿ, ಕ್ಲೋಸ್ ಆಗಿ ಇಟ್ಕೊಳ್ಳಿ. ಆದರೆ ಎನಿಮಿನ ಇನ್ನೂ ಕ್ಲೋಸರ್ ಇಟ್ಕೊಳ್ಳಿ ಅಂತ ಅಂದರೆ ಇವ್ರಿಗಿಂತ ಇವರೇ ಖತರ್ನಾಕ್ ಅಂತ. ನೀವು ಯಾರನ್ನ ಫ್ರೆಂಡ್ ಅಂತ ಅನ್ಕೋತಾ ಇದ್ದೀರಾ ಅವರೇ ಖತರ್ನಾಕ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯುವರ್ ಲೈಟ್ ಇರಿಟೇಟ್ಸ್ ದೆಮ್, ಶೈನ್ಸ್. ಸೊ ನಿಮ್ಮ ದುಡ್ಡು ಕಾಸು ಇರ್ಬೋದು ಅಥವಾ ನಿಮ್ಮ ಏಳಿಗೆ ನೋಡಿ ನಿಮ್ಮ ಹೊಟ್ಟೆ ಉರಿ ಪಟ್ಕೊಂಡು ನಿಮಗೆ ತೊಂದರೆ ಕೊಡೋದಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ಸೊ ಕ್ಲೋಸಾಗಿ ನಗ್ತಾ ಇರಿ, ಬಟ್ ಅವ್ರ ಹತ್ರ ತೀರಾ ಅತಿಯಾಗಿ ಶೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್ ಅಂತ ಯಾರನ್ನ ಅಂದ್ಕೊಂಡಿದ್ದೀರಾ, ಯಾರಾದರೂ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಹೊರಗಿನವ್ರು ಇರ್ಬೋದು, ಫ್ರೆಂಡ್ಲಿಯಾಗಿ ಯಾರು ಬಿಹೇವ್ ಮಾಡ್ತಾ ಇದ್ದಾರೆ, ನಿಮ್ಮ ಕಷ್ಟಕ್ಕೆ ಆಗಿದ್ದಾರೆ ಅಂತ ನೀವು ಯಾರನ್ನ ಅಂದ್ಕೊಂಡಿದ್ದೀರಾ ಅವರು ಸ್ವಲ್ಪ ಬೆಟರ್ ಅಂತೆ. ಬಟ್ ನೀವು ಯಾರನ್ನ ಎನಿಮಿ ಅಂದ್ಕೊಂಡಿದ್ದೀರಾ ಅವ್ರಿನ್ನೂ ಖತರ್ನಾಕ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವ್ರಿಗಿಂತ ಖತರ್ನಾಕ್ ಆಗ್ತಾ ಇದ್ದಾರೆ ಇವರು, ಅಂದರೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಎಲ್ಸ್ ಬಾಬಾ? ಸ್ಟಾಕರ್. ನಾನು ಹೇಳ್ದೆ ಗೊತ್ತಾ, ಭಾಳ ಖತರ್ನಾಕ್ ಇದ್ದಾರೆ, ಹುಷಾರಾಗಿರಿ ಹುಷಾರಾಗಿರಿ. ಏಕೆಂದರೆ ನೀವೇನು ಮಾಡ್ತಾ ಇದ್ದೀರಾ, ಇದೇನಾದರೂ ಇರ್ಬೋದು ಸಿಚುಯೇಷನ್ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿರುತ್ತೆ. ಲೀಗಲ್ ಇಶ್ಯೂ ಅಂತ ಬರ್ತಾ ಇದೆ. ಸೊ
ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಏನಾದರೂ ಲೀಗಲ್ ಕೇಸ್ ಆಗಿರ್ಬೋದು. ಸೊ ಅವರು ನೋಡ್ತಾ ಇದ್ದಾರಂತೆ, ಅಬ್ಸರ್ವ್ ಮಾಡ್ತಾ ಇದ್ದಾರಂತೆ, ನೀವು ಏನು ಹೆಜ್ಜೆ ಇಡ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ನಿಮ್ಮದೇನು ನೆಕ್ಸ್ಟ್ ಹೆಜ್ಜೆ ಏನು ಇಡ್ತೀರಾ, ಏನು ಹೋಗ್ತಾ ಇದ್ದೀರಾ ಅಂತ ಇವ್ರು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ನೀವು ಯಾರನ್ನ ಅಂದ್ಕೊಳ್ತಾ ಇದ್ದೀರಾ ಅವರು ಚೆಕ್ ಮಾಡ್ಕೊಳ್ತಾ ಇದ್ದಾರಂತೆ. ಯಾಕೆ ಅಂತಂದರೆ ನಿಮ್ಮನ್ನು ಕಂಡ್ರೆ ಅಸಡ್ಡೆ, ನಿಮ್ಮನ್ನು ಕಂಡ್ರೆ ಹೇಟ್ ಮಾಡ್ತಾರೆ ನಿಮ್ಮನ್ನು ಅವರು, ಆಯಿತಾ. ಮೇಲ್ ನಗ್ತಾ ಇದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ ಫ್ರೆಂಡ್ ಅಂತ, ಬಟ್ ತುಂಬ ಹೇಟ್ ಮಾಡ್ತಾ ಇದ್ದಾರೆ ಮನಸ್ಸಿಂದ ನಿಮ್ಮನ್ನು. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಏನೇನು ನಡೀತಿದೆ, ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅನ್ನೋದನ್ನು ಫುಲ್ ಪೂರ್ತಿ ವಿಷಯ ತಿಳ್ಕೊತಾ ಇದ್ದಾರಂತೆ. ಓಕೆನಾ. ವಿಷಯ ತಿಳ್ಕೊಂಡು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಈ ಲೀಗಲ್ ಇಶ್ಯೂ ನಡೀತಾ ಇದೆ ಅದಂತೂ ಗ್ಯಾರಂಟಿ. ಸೊ ಕೋರ್ಟ್ ಮೆಟ್ಲು ಹತ್ತಿದ್ದೀರಾ, ಆಯಿತಾ. ಇದು ಅವ್ರಿಗಷ್ಟೇ ಅನ್ವಯಿಸುತ್ತೆ, ಎಲ್ರಿಗೂ ಅನ್ವಯಿಸಲ್ಲ ಇದು. ಅಥವಾ ಇವಾಗ ಆಗ್ತಿರೋ ತೊಂದರೆಯಿಂದ ಇನ್ನೂ 6 ಮಂತ್ಸಲ್ಲಿ ನೀವು ಕೋರ್ಟ್ ಮೆಟ್ಲು ಹತ್ತೀರಾ ಅಂತಲೂ ಇರ್ಬೋದು. ಸೊ ನಿಮಗೆ ಗೊತ್ತು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ, ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಏನು ನಡೀತಿದೆ. ಓಕೆನಾ. ಈಗಾಗಲೇ ಕೋರ್ಟ್ ಮೆಟ್ಲಲ್ಲಿ ಇರ್ಬೋದು. ಸೊ 6 ಮಂತ್ಸಲ್ಲಿ ಕ್ಲೋಸ್ ಆಗುತ್ತೆ ಅಂತ ಇರ್ಬೋದು. ಅಥವಾ ಈಗ ಇವ್ರು ಮಾಡ್ತಾ ಇರೋದು ಅವಳು ಒಳೊಳಗೆ ಏನು ತಿಳ್ಕೊತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಏನು ನಡೀತಿದೆ ನಿಮ್ಮ ಜೀವನದಲ್ಲಿ ಅಂತ, ಅವರಿಂದನೇ ನಿಮಗೆ ಪ್ರಾಬ್ಲಮ್ ಮಾಡಿಬಿಟ್ಟು ನೀವು ಕೋರ್ಟ್ ಮೆಟ್ಲು ಹತ್ತೋ ಥರನೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಓಕೆ. ಯಾಕೆ ಅಂದರೆ ನಿಮ್ಮ ಕಂಡ್ರೆ ಆಗಲ್ಲ, ಅಷ್ಟೆ ಸಿಂಪಲ್. ನೀವು ಖುಷಿಯಾಗಿದ್ದೀರಾ, ನೀವು ನಗ್ತಾ ಇದ್ದೀರಾ, ಸ್ಪಿರಿಚುವಲ್ ಲೈನಲ್ಲಿ ಇದ್ದೀರಾ ಅಂದರೆ ಅಟ್ಲೀಸ್ಟ್ ತೊಂದರೆ ಮಾಡ್ತಿಲ್ಲ ಯಾರಿಗೂ. ಓಕೆನಾ. ಸ್ಪಿರಿಚುವಲ್ ಲೈನ್ ಅಂದರೆ ಏನು, ಸನ್ಯಾಸತ್ವ ಆ ಥರ ತೊಗೊಂಡೇನೋ ಹೊಟ್ಟೋಗ್ಬಿಟ್ಟಿದ್ದೀರಾ ಅಂತಲ್ಲ. ನೀವು ಯಾರಿಗೂ ಏನೂ ತೊಂದರೆ ಮಾಡದೆ ನಿಮ್ಮ ಪಾಡಿಗೆ ನಿಮ್ಮ ಜೀವನದಲ್ಲಿ ನೀವು ಆಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ಸಂಸಾರ ಆಯಿತು ಅಂತ ಅಂದ್ಕೊಂಡು ನೀವೇನಿದ್ದೀರಾ ಅದು ತಡೀತಾ ಇಲ್ಲ ಜನಕ್ಕೆ. ನೋಡಿ, ನೀವು ಅನ್ಬಾದರ್ಡ್ ಆಗಿದ್ರಿ ತೋರಿಸ್ತಾ ಇದ್ದಾರೆ. ನೀವು ಅನ್ಬಾದರ್ಡ್ ಆಗಿದ್ರಿ ಅಂದರೆ ಆಚೆ ಕಡೆ ಪ್ರಪಂಚದ ಬಗ್ಗೆ ಅಷ್ಟು ಅವರು ಅಂದರೆ ಬೇರೆಯವ್ರನ್ನ ಅನ್ನೋದಾಗಲಿ ಈ ಥರ ಗಾಸಿಪ್ಪಲ್ಲೆಲ್ಲ ನೀವು ತಲೆ ಹಾಕ್ತಾ ಇರಲಿಲ್ಲ ಅಂತ. ಓಕೆನಾ. ಅದರ ಪ್ಯೂರ್ ಸೋಲ್. ಓಕೆ. ಅದು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡವ್ರು ಯಾರ್ಯಾರಿದ್ದಾರೆ, ಯಾರ್ಯಾರು ಇರ್ಬೋದು ಹೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಸ್ವಲ್ಪ ಹೇಟ್ರೆಡ್ನೆಸ್ ಇತ್ತು ಅವ್ರಿಗೆ ನಿಮ್ಮ ಮೇಲೆ. ವೇಸ್ಟಿಂಗ್ ಟೈಮ್, ಸ್ಟಕ್, ನೋ ಚೇಂಜಸ್, ಲಿಮಿಟೆಡ್. ನೋಡಿ, ನನಗೆ ಫಸ್ಟ್ ಅವ್ರು ಹೇಳಿದ್ದು ಬಾಬಾ ಕಡೆಯಿಂದ ನನಗೆ ಕ್ಲಿಯರೆನ್ಸ್ ಬಂತು. ಫಸ್ಟು ಇದು ಟೈಮ್ ಓರಾಕಲ್ ತೆಗಿ ಅಂತ, ವೇಸ್ಟಿಂಗ್ ಟೈಮ್ ಅಂತ ಬರ್ತಾ ಇದೆ, ಸ್ಟಕ್ ಅಂತ ಬರ್ತಾ ಇದೆ, ನೋ ಚೇಂಜಸ್. ಏನು ನಿಮ್ಮ ಇದರಲ್ಲಿ ಇವಾಗ ಹೆಂಗಾಗಿದೆ ಮಾಡ್ತಾ ಇದ್ದಾರೆ ಅಂತಂದರೆ, ಇನ್ನೊಂದು ಕಾರ್ಡ್ ಬಂದಿರೋದು ಡರ್ಟಿ ಆಫರ್. ಓಕೆ, ಇಲ್ಲಿ ನೋಡಿ ಸ್ಕ್ರೀನ್ ಶಾಟ್. ಓಕೆ, ಗೆಟ್ಟಿಂಗ್ ಆಫರ್ ಅಂತ ಬರ್ತಾ ಇದೆ ಇನ್ನೊಂದು ಕಾರ್ಡು. ಒಂದು ನಿಮಿಷ. ಗೆಟ್ಟಿಂಗ್ ಎವಿಡೆನ್ಸ್, ಪ್ರೂಫ್. ಓಕೆ, ಫ್ಯಾಕ್ಟ್ಸ್. ಸೊ ಏನಂತಂದರೆ ಅದೇ ಹೇಳಿದ್ನಲ್ಲ, ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡು ನೀವು ಯಾರನ್ನ ನಂಬ್ಕೊಂಡು ಮಾತಾಡ್ತಾ ಇದ್ದೀರಾ, ಅವರು ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರಂತೆ. ಡಾಕ್ಯುಮೆಂಟ್ಸ್, ಗೆಟ್ಟಿಂಗ್ ಎವಿಡೆನ್ಸ್, ಪ್ರೂಫ್, ಫ್ಯಾಕ್ಟ್ಸ್, ಏನೇನು ನಡೀತಿದೆ, ನೀವು ಏನು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಏನು ಹೆಜ್ಜೆ ಹಾಕ್ತೀರಾ ಅಂತೆಲ್ಲ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರಂತೆ. ನಿಮಗೆ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ದಾರಂತೆ. ಹೆಂಗೆ ಅಂತಂದರೆ, ನಿಮಗೆ ಟೈಮ್ ಮುಂದೆ ಹೋಗ್ಬೇಕು, ಹಾಗೇನೇ ಸ್ಟಕ್ ಆಗಿಬಿಡ್ಬೇಕು ನೀವು ಜೀವನದಲ್ಲಿ. ಹಾಗೆ ಸ್ಟಕ್ ಆಗಿ ಚೇಂಜಸ್ ಏನೂ ಬರಬಾರ್ದು. ನೋ ಚೇಂಜಸ್. ಲಿಮಿಟೆಡ್ ಆಪ್ಷನ್ಸ್ ಇರಬೇಕು ನಿಮಗೆ. ಲಿಮಿಟೆಡ್ ಆಪ್ಷನ್ಸ್ ಇರಬೇಕು. ಅಥವಾ ಡರ್ಟಿ ಆಫರ್ ಅಂತ ಬರ್ತಾ ಇದೆ. ಏನಾದರೂ ಇರ್ಬೋದು, ನಿಮಗೆ ಏನು ನಡೀತಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿರುತ್ತೆ. ಹುಷಾರಾಗಿರಿಪ್ಪ, ಅಷ್ಟೇ. ಕೇರ್ಫುಲ್ ಆಗಿರಿ. ಏಕೆಂದರೆ ಇದು ಇನ್ನು 6 ಮಂತ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಇರಿ. ಸೊ ತೊಂದರೆಯಲ್ಲಿ ಇರೋರಿಗೆ, ಆಗ್ಲೇ ಕೋರ್ಟ್ ಮೆಟ್ಲು ಹತ್ತಿರೋರಿಗೆ ಬಾಬಾ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ನೀವು ನಂಬಿರೋ ದೇವರು,
ನಿಮ್ಗೇನು ಗೈಡೆನ್ಸ್ ಕೊಡ್ತಾರೆ ನೋಡೋಣ, ತುಂಬ ಹುಷಾರಾಗಿರಿ ಆಯಿತಾ. ಏಕೆಂದರೆ ಅವರು ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರ ಮೂಲಕ ಸಾಧ್ಯ ತಿಳ್ಕೊತಾ ಇದ್ದಾರೆ ಏನು ನಡೀತಿದೆ ನಿಮ್ಮ ಜೀವನದಲ್ಲಿ, ಏನು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಸ್ಟೆಪ್ ಏನು ತೊಗೋತೀರಾ. ಅಂದರೆ ನಿಮ್ಗೆ ಇನ್ನೂ ಸ್ಟ್ರಕ್ ಆಗಬೇಕು, ಇನ್ನೇನೋ ಡರ್ಟಿ ಆಫರ್ ಅಂತೆಲ್ಲ ಬರ್ತಾ ಇದೆ, ಓಕೆನಾ. ಸೊ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಇರ್ಬೋದು, ಅದು ನಿಮಗೆ ಗೊತ್ತಿರುತ್ತೆ ಏನು ಅಂತ. ಸೊ ನಿಮಗೆ ಅಂತೂ ಟೈಮ್ ವೇಸ್ಟ್ ಅಂತೂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಓಕೆ, ಸೊ ಆ ಥರ ಸ್ಟಕ್ ಆಗಿದ್ದಾರೆ. ಕೋರ್ಟ್ ಮೆಟ್ಲು ಹತ್ತಿರೋರಿಗೆ ಒಂದು ಅಡ್ವೈಸ್, ಕೋರ್ಟ್ ಮೆಟ್ಲು ಹತ್ತಿಲ್ಲದೆ ಇರೋರಿಗೆ ಸೊ ಇನ್ 6 ಮಂತ್ಸಲ್ಲಿ ಏನು ಅಡ್ವೈಸು? ಒಂದು ನಿಮಿಷ. ಓಕೆ ಓಕೆ ಮಂಗಳ, ಮಾರ್ಸ್. ಓಕೆ, ಏನು ಹೇಳ್ತಾ ಇದ್ದಾರೆ? ಟೇಕ್ ಆ್ಯಕ್ಷನ್ ಆ್ಯಂಡ್ ಪರ್ಸ್ಯೂ ಯುವರ್ ಪ್ಯಾಷನ್ಸ್, ಬಿ ಕರೇಜಿಯಸ್ ಆ್ಯಂಡ್ ಬೋಲ್ಡ್, ಆಫರ್ ರೆಡ್ ಫ್ಲವರ್ಸ್ ಟು ಲಾರ್ಡ್ ಹನುಮಾನ್ ಫಾರ್ ಕರೇಜ್. ಸೊ ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಆಯಿತಾ. ಚಿಂತೆ ಮಾಡಬೇಡಿ. ಇದು ಕೋರ್ಟ್ ಮೆಟ್ಲು ಯಾರು ಹತ್ತಿದ್ದೀರಾ ಅವ್ರಿಗೆ 6 ಮಂತ್ಸ್ ಒಳಗೆ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತಾರೆ ಆಯಿತಾ. 6 ಮಂತ್ಸ್ ಅಂತೇನೋ ಹೇಳ್ತಾ ಇದ್ದಾರೆ, ನಿಮಗೆ ಗೊತ್ತಾಗುತ್ತೆ ಏನಂತ. ಸೊ ಕ್ಲಿಯರ್ ಆಗುತ್ತೆ. ರೆಡ್ ಫ್ಲವರ್ಸ್ ಹನುಮಾನ್ಜಿಗೆ ಅರ್ಪಿಸಿ, ಕರೇಜಿಯಸ್ ಆಗಿರಿ ಅಂತ ದೇವರೇ ನಿಮಗೆ ಹೇಳ್ತಾ ಇದ್ದಾರೆ ಆಯಿತಾ. ಇನ್ನೇನು ಹೇಳಲಿ ನಾನು. ಇದು ಹತ್ತಿರೋರಿಗೆ, ಹತ್ತಿಲ್ಲದೆ ಇರೋರಿಗೆ ಕೇತು ಅಂತ ಬಂದಿದೆ. ಡಿಸೆಂಡಿಂಗ್ ಲೂನಾರ್ ನೋಡ್, ಕಾರ್ಮಿಕ್ ಬರ್ಡನ್ ಟು ಬಿ ರಿಲೀಸ್ಡ್, ಸೀಕ್ ಸ್ಪಿರಿಚುವಲ್ ಗ್ರೋತ್ ಆ್ಯಂಡ್ ಲಿಬರೇಷನ್, ರಿಲೀಸ್ ಕಾರ್ಮಿಕ್ ಬರ್ಡನ್ಸ್. ಓಕೆ, ಚಾಂಟ್ ಕೇತು ಮಂತ್ರಸ್ ಫಾರ್ ಸ್ಪಿರಿಚುವಲ್ ಲಿಬರೇಷನ್. ಓಂ ಕೇತವೇ ನಮಃ, ಓಂ ಕೇತವೇ ನಮಃ, ಓಂ ಕೇತವೇ ನಮಃ. ಸೊ ಇದನ್ನು ಚಾಂಟ್ ಮಾಡಿ. ಯಾರ್ದಾದ್ರೂ ಜೀವನದಲ್ಲಿ ಈಗ ತನಕ ಇನ್ನೂ ಕೋರ್ಟ್ ಮೆಟ್ಲು ಹತ್ತಿಲ್ಲ, ಬಟ್ ತೊಂದರೆಗಳು ನಡೀತಾ ಇದೆ, ಕೋರ್ಟ್ ಮೆಟ್ಲು ಹತ್ತಬೇಕು ಅಂದರೆ ಆ ಥರ ಇದೇ ಲೈಫಲ್ಲಿ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಅಂತಂದರೆ ಇದನ್ನು ಚಾಂಟ್ ಮಾಡಿ ಅಂತಿದ್ದಾರೆ. ಓಂ ಕೇತವೇ ನಮಃ. ಯಾರು ಹತ್ತಿದ್ದೀರಾ ಮೆಟ್ಲು, ಧೈರ್ಯವಾಗಿರಿ, ಕರೇಜಿಯಸ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ, ಬೋಲ್ಡ್ ಆಗಿರಿ. ದೇವರು ನೋಡ್ತಾ ಇದ್ದಾರೆ, ಏನೂ ತೊಂದರೆ ಆಗೋದಿಲ್ಲ. ಬಟ್ ಸ್ಟಾಪ್ ಮಾಡ್ತಾ ಇದ್ದಾರೆ ಜನ ಆಯಿತಾ. ನಿಮಗೆ ಗೊತ್ತಿರೋರು ಇರ್ಬೋದು, ನಿಮ್ಮ ಪರಿಚಯದವ್ರು ಇರ್ಬೋದು, ಯಾರ ಕಡೆಯಿಂದ ಎಲ್ಲ ಈ ಕಡೆಯಿಂದ ಏನು ನಡೀತಿದೆ ನಿಮ್ಮ ಜೀವನದಲ್ಲಿ ಅಂತ ಸ್ಟಾಪ್ ಮಾಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ ವಿಚಾರಿಸ್ಕೊತಾ ಇರ್ಬೋದು ಏನೇನು ಆಗ್ತಾ ಇದೆ, ಏನು ನಡೀತಿದೆ ಅಂತ. ಸೊ ಇಲ್ಲಿ ನೋಡಿ, ಡರ್ಟಿ ಆಫರ್ ಅಂತ ಬರ್ತಾ ಇದೆ. ಸೊ ದುಡ್ಡು ಕಾಸಿನ ವಿಚಾರದಲ್ಲಿ ಇರ್ಬೋದು, ಯಾವುದಕ್ಕಾದ್ರೂ ಇರ್ಬೋದು. ಸೊ ನಿಮಗೆ ಟೈಮ್ ವೇಸ್ಟ್ ಆಗಬೇಕಷ್ಟೇನೆ, ಆ ಥರ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಕನ್ಫರ್ಮೇಷನ್ ಯಾರಿಗೆ ಯಾರು ತೊಂದರೆಯಲ್ಲಿದ್ದಾರೆ, ಈ ಥರ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಅಂಥವ್ರಿಗೆ, ಓಕೆನಾ. ಇನ್ನೂ ಬೇಕು ಅಂತಂದರೆ ಇದು ನಿಮಗೇನೆ ಅಲ್ವಾ ಅಂತ ಕನ್ಫರ್ಮ್ ಆಗಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಓಕೆನಾ. ಸೊ ಇಲ್ಲಿ ತನಕ ನೋಡಿದ್ದೀರಾ, ಇಷ್ಟ ಆಗಿದೆ ವಿಡಿಯೋ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ಬೆಲ್ ಐಕಾನ್ ಹಿಟ್ ಮಾಡಿ, ಎಲ್ಲ ಮುಂದೆ ಬರೋ ಎಲ್ಲ ವೀಡಿಯೋಸ್ ನೀವು ಕೈ ಸೇರುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು.